ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಈ ಬದುಕಿನ ಅಥವಾ ಈ ಜೀವನದ ನಿಜವಾದ ಉದ್ದೇಶ ಏನು? ಇಂದು ನಮ್ಮ ಸಮಾಜ ನೋಡಿದ್ರೆ ಎಲ್ಲರೂ ಒಂದು ಓಟದಲ್ಲಿದ್ದಾರೆ. ಯಾರಿಗೋ ಒಬ್ಬರಿಗೆ ಹೆಚ್ಚು ದುಡ್ಡು ಬೇಕು, ಇನ್ನೊಬ್ಬರಿಗೆ ಹೆಸರು ಬೇಕು, ಇನ್ನೊಬ್ಬರಿಗೆ ಕೆಲಸ ಬೇಕು, ಹುದ್ದೆ ಬೇಕು, ಅಥವಾ ಮತ್ತೊಬ್ಬರಿಗೆ ಖ್ಯಾತಿ ಬೇಕು, ಅಥವಾ ಫೇಮಸ್ ಆಗಬೇಕು. ಇವೆಲ್ಲ ಸಿಕ್ಕಿದ್ರೂ ಏನೋ ಖಾಲಿ ಇದೆ ಅಂತ ಅನಿಸುತ್ತೆ. ಅದಕ್ಕೆ ಕೆಲವರೆಲ್ಲ ಏನು ಮಾಡ್ತಾರೆ, ಕೆಲವರೆಲ್ಲ ಡಿಪ್ರೆಷನ್, ಒತ್ತಡ, ಆತ್ಮಹತ್ಯೆ. ಅದಕ್ಕೆ ನಾವು ಅನೇಕ ಸುದ್ದಿಗಳೆಲ್ಲ ನಾವು ಕೇಳ್ತಾ ಇದ್ದೇವೆ. ನಾವು ಅಂದ್ಕೊಳ್ತೀವಿ ನನಗೆ ದುಡ್ಡಿದ್ರೆ ಅಥವಾ ದುಡ್ಡು ಸಿಕ್ಕಿದ್ರೆ ಸಾಕು, ನನಗೆ ಯಶಸ್ಸು ಬಂದರೆ ಸಾಕು. ಆದರೆ ನಿಜ ಹೇಳಬೇಕಾದ್ರೆ ಅದೆಲ್ಲ ಸಿಕ್ಕಿದ್ರೂ ಶಾಂತಿ ಸಿಗೋದಿಲ್ಲ. ಏಕೆಂದರೆ ಜೀವನದ ನಿಜ ಅರ್ಥ ಅದಲ್ವೇ ಅಲ್ಲ. ಬದುಕಿನ ನಿಜ ಉದ್ದೇಶ ಅಂದರೆ ನಾವು ಇತರರ ಬದುಕಿಗೆ ಬೆಳಕು ಆಗಿರೋದೇ ಒಂದು ಬದುಕಿನ ಉದ್ದೇಶ. ಒಬ್ಬರನ್ನೊಬ್ಬರು ಪ್ರೀತಿಸುವುದು, ಸಹಾಯ ಮಾಡುವುದು, ಒಳ್ಳೆಯತನ ಹಂಚಿಕೊಳ್ಳೋದು. ಇಂದು ಸಮಾಜಕ್ಕೆ ಬೇಕಾಗಿರೋದೇ ಇದು. ಯಾವುದೆಂದರೆ ಪ್ರೀತಿ, ಅಥವಾ ಹೆಚ್ಚು ಪ್ರೀತಿ, ಹೆಚ್ಚು ಕರುಣೆ, ಹೆಚ್ಚು ಸಹನೆ. ಇದು ಈಗ ಬೇಕಾಗಿರುವಂಥ ಸಮಾಜಕ್ಕೆ. ನಿಜವಾದ ಸಂತೋಷ ಅಂದರೆ ನಾವು ದುಡ್ಡನ್ನು ಹೆಚ್ಚು ಮಾಡಿಕೊಳ್ಳೋದಲ್ಲ, ಅಥವಾ ಹಣವನ್ನು ಸಂಪಾದನೆ ಮಾಡೋದಲ್ಲ. ಆದರೆ ಇನ್ನೊಬ್ಬರ ಮುಖದಲ್ಲಿ ನಗುವನ್ನು ತರಿಸುವುದರಿಂದ ಬರುತ್ತದೆ. ನಾವೇನು ಸಮಾಜಕ್ಕೆ ಕೊಟ್ಟಿದ್ದೀವಿ ಅಂತ ಒಂದು ಸಾರಿ ನಾವು ಯೋಚನೆ ಮಾಡಿದಾಗ ಅಲ್ಲಿ ನಮ್ಗೆ ಅರ್ಥ ಆಗುತ್ತೆ ನಮ್ಮ ಜೀವನದ ನಿಜವಾದ ಅರ್ಥ. ಜೀವನ ಒಂದು ಉಡುಗೊರೆ ಅಥವಾ ಒಂದು ಬಹುಮಾನ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಬೇಡ. ನಮ್ಮ ಬದುಕು ಅರ್ಥಪೂರ್ಣವಾಗೋದು ನಾವು ಬೇರೆಯವರಿಗೆ ಆಶಾ ಕಿರಣ ಅಥವಾ ಬೆಳಕಾಗಿರುವಾಗ ಮಾತ್ರ ನಮ್ಮ ಜೀವಿತ ಒಂದು ಪೂರ್ಣವಾಗಿರುತ್ತದೆ. ಹೀಗಿರುವಾಗ ನಿಮಗೊಂದು ನಾನು ಪ್ರಶ್ನೆ ಕೇಳ್ತೇನೆ, ನಿಮ್ಮ ಬದುಕಿನ ನಿಜವಾದ ಉದ್ದೇಶ ಏನು? ಯೋಚನೆ ಮಾಡಿ ನೋಡಿ, ಅದು ನಿಮ್ಮ ಜೀವಿತವನ್ನೇ ಬದಲಾಯಿಸುತ್ತೆ.